ಮಹಾಭಾರತದಲ್ಲಿ ಎಷ್ಟೋ ಜನ ವೀರರಿದ್ರು. ಅರ್ಜುನ, ಭೀಮ, ಭೀಷ್ಮ. ಆದ್ರೆ ಇವರಾರೂ ಸಹ ಸಹಜ ಕವಚದೊಂದಿಗೆ ಹುಟ್ಟಿರಲಿಲ್ಲ. ಆದ್ರೆ ಒಬ್ಬ ವೀರನಿದ್ದ. ಅವನು ಹುಟ್ಟುವಾಗಲೇ ಅವನ ದೇಹಕ್ಕೆ ಅಂಟಿಕೊಂಡಂತೆ ಚಿನ್ನದ ಕವಚ ಮತ್ತು ಕಿವಿಯಲ್ಲಿ ಹೊಳೆಯುವ ಕುಂಡಲಗಳಿದ್ದವು. ಅವನೇ ದಾನಶೂರ ಕರ್ಣ. ಎಲ್ಲಿಯವರೆಗೆ ಆ ಕವಚ ಅವನ ಮೈ ಮೇಲೆ ಇರುತ್ತಿತ್ತೋ ಅಲ್ಲಿಯವರೆಗೆ ಸ್ವತಃ ಸಾಕ್ಷಾತ್ ಇಂದ್ರನಾಗಲಿ ಯಮರಾಜನಾಗಲಿ ಅವನನ್ನ ಕೊಲ್ಲಲು ಸಾಧ್ಯವಿರಲಿಲ್ಲ. ಅಷ್ಟಕ್ಕೂ ಒಂದು ಮಗುವಿಗೆ ಹುಟ್ಟುವಾಗಲೇ ಚಿನ್ನದ ಕವಚ ಬರಲು ಹೇಗೆ ಸಾಧ್ಯ? ಇದರ ಹಿಂದೆ ಇರುವ ಅಸಲಿ ರಹಸ್ಯವೇನು? ಇದು ಯಾರವರ ಅಥವಾ ಇದು ಶಾಪಾನ? ಬನ್ನಿ, ಸೂರ್ಯಪುತ್ರ ಕರ್ಣನ ಜನನದ ರೋಚಕ ಕಥೆಯನ್ನ ಇವತ್ತು ನೋಡೋಣ. ಕತೆ ಶುರುವಾಗೋದು ಕುಂತಿದೇವಿಯ ಬಾಲ್ಯದಿಂದ. ಕುಂತಿ ಇನ್ನು ಮದುವೆಯಾಗದ ಚಿಕ್ಕ ಹುಡುಗಿಯಾಗಿದ್ದಾಗ ಅವಳ ಅರಮನೆಗೆ ಕೋಪಿಷ್ಟ ಮುನಿಗಳಾದ ದೂರ್ವಾಸ ಮುನಿಗಳು ಬರುತ್ತಾರೆ. ದೂರ್ವಾಸ ಮುನಿಗಳಿಗೆ ಕೋಪ ಬಂದರೆ ಶಾಪ ಕೊಡುತ್ತಾರೆ ಅಂತ ಎಲ್ಲರಿಗೂ ಕೂಡ ಭಯ. ಆದರೆ ಬಾಲ್ಯಾವಸ್ಥೆಯಲ್ಲಿದ್ದ ಕುಂತಿದೇವಿಗೆ ತುಂಬಾ ಭಕ್ತಿ ಮತ್ತು ತಾಳ್ಮೆ ಇತ್ತು. ಹೀಗಾಗಿ ತುಂಬಾನೇ ಆಸಕ್ತಿಯಿಂದ ದೂರ್ವಾಸ ಮುನಿಗಳ ಸೇವೆ ಮಾಡ್ತಾಳೆ. ಆಕೆಯ ಸೇವೆಗೆ ಮೆಚ್ಚಿದಂತ ದೂರ್ವಾಸ ಮುನಿಗಳು ಆಕೆಗೆ ಒಂದು ವಿಶೇಷವಾದ ಮಂತ್ರವನ್ನ ಉಪದೇಶ ಮಾಡ್ತಾರೆ. ಮಗಳೇ, ಈ ಮಂತ್ರವನ್ನ ಪಠಿಸಿ ನೀನು ಯಾವ ದೇವರನ್ನ ಕರಿತೀಯೋ ಆ ದೇವರು ಪ್ರತ್ಯಕ್ಷವಾಗಿ ನಿನಗೆ ಮಗುವನ್ನ ಕರುಣಿಸುತ್ತಾರೆ ಎಂದು ವರವನ್ನ ನೀಡುತ್ತಾರೆ ದೂರ್ವಾಸ ಮುನಿಗಳು. ಆದ್ರೆ ಆಗ ಕುಂತಿಯಿನ ಚಿಕ್ಕ ವಯಸ್ಸಾಗಿದ್ದರಿಂದ ಕುತೂಹಲ ಜಾಸ್ತಿ. ನಿಜವಾಗ್ಲೂ ಈ ಮಂತ್ರಗಳು ಕೆಲಸ ಮಾಡುತ್ತಾ ಅಂತ ಪರೀಕ್ಷೆ ಮಾಡಲು ನಿರ್ಧರಿಸುತ್ತಾಳೆ. ಒಂದು ದಿನ ಬೆಳಿಗ್ಗೆ ಗಂಗಾ ನದಿಯ ದಡದಲ್ಲಿ ನಿಂತು ಆಕಾಶದಲ್ಲಿ ಹೊಳೆಯುತ್ತಿರುವ ಸೂರ್ಯ ದೇವನನ್ನ ನೋಡಿ ಮಂತ್ರವನ್ನ ಪಠಿಸೇ ಬಿಡ್ತಾಳೆ. ಮಂತ್ರದ ಶಕ್ತಿ ಎಷ್ಟಿತ್ತೆಂದರೆ ತಕ್ಷಣವೇ ಸೂರ್ಯದೇವ ಪ್ರತ್ಯಕ್ಷನಾಗಿ ಬಿಡ್ತಾನೆ. ಕುಂತಿ ದೇವಿ ಭಯಪಟ್ಟು, ದೇವರೇ, ನಾನು ಸುಮ್ಮನೆ ಪರೀಕ್ಷೆ ಮಾಡಿದೆ ಅಷ್ಟೇ, ದಯವಿಟ್ಟು ನೀನು ಇಲ್ಲಿಂದ ಮರಳಿ ಹೋಗು ಅಂತ ಬೇಡಿಕೊಳ್ತಾಳೆ. ಆದರೆ ಸೂರ್ಯದೇವ ಹೇಳ್ತಾನೆ, ಮಂತ್ರದ ಶಕ್ತಿಯನ್ನ ವ್ಯರ್ಥ ಮಾಡಲು ಆಗುವುದಿಲ್ಲ. ನೀನು ನನ್ನನ್ನ ಕರೆದಿದ್ದೀಯೆ, ಹಾಗಾಗಿ ನಾನು ನಿನಗೆ ಮಗುವನ್ನ ನೀಡಲೇಬೇಕು ಎಂದು ಸೂರ್ಯದೇವ ಕುಂತಿಗೆ ಹೇಳ್ತಾನೆ. ಆಗ ಕುಂತಿ ಸೂರ್ಯದೇವನಿಗೆ ಒಂದು ಕಂಡೀಷನ್ ಹಾಕ್ತಾಳೆ. ನಾನಿನ್ನು ಕನ್ಯೆಯಾಗಿರೋದ್ರಿಂದ ನನಗೆ ಮಗು ಆದರೆ ಸಮಾಜ ಒಪ್ಪುವುದಿಲ್ಲ. ಹಾಗಾಗಿ ನಿನ್ನ ವರ ನನ್ನ ಕನ್ಯತ್ವಕ್ಕೆ ಧಕ್ಕೆ ಬರಬಾರದು ಎಂದು ಸೂರ್ಯದೇವನಲ್ಲಿ ಕುಂತಿ ಕೇಳಿಕೊಳ್ತಾಳೆ. ಇದಕ್ಕೆ ಸೂರ್ಯದೇವ ತಥಾಸ್ತು ಎಂದು ಹೇಳಿ ತನ್ನ ತೇಜಸ್ಸಿನಿಂದ ಒಂದು ಮಗುವನ್ನ ಸೃಷ್ಟಿಸುತ್ತಾನೆ. ಆ ಮಗು ಸಾಮಾನ್ಯ ಮಗುವಂತೆ ಇರಲಿಲ್ಲ. ಸೂರ್ಯದೇವನಿಗೆ ತಿಳಿದಿತ್ತು ಭವಿಷ್ಯದಲ್ಲಿ ಈ ಮಗುವಿಗೆ ಪಾಂಡವರಿಂದಲೇ ಆಪತ್ತು ಬರಬಹುದು ಎಂದು. ಯಾಕೆಂದರೆ ಇದು ದೈವ ಇಚ್ಛೆ. ತನ್ನ ಮಗನ ರಕ್ಷಣೆಗಾಗಿ ಸೂರ್ಯದೇವನು ಅಮೃತದಿಂದ ಮಾಡಿದ ಅಭೇದ್ಯವಾದ ಕವಚವನ್ನ ಮಗುವಿನ ಹೆದೆಗೆ ಹುಟ್ಟಿನಿಂದಲೇ ಅಂಟಿಸುತ್ತಾನೆ ಮತ್ತು ಕಿವಿಗೆ ದೈವಿಕ ಕುಂಡಲಗಳನ್ನ ನೀಡುತ್ತಾನೆ. ಹೀಗೆ ಹುಟ್ಟಿದವನೇ ಸೂರ್ಯಪುತ್ರ ಕರ್ಣ. ಈ ಕವಚ ಕುಂಡಲಗಳಿಗೆ ಎಷ್ಟೊಂದು ಶಕ್ತಿ ಇತ್ತು ಎಂದರೆ ಈ ಕವಚ ಕರ್ಣನ ಮೈ ಮೇಲೆ ಇರುವವರೆಗೂ ಕರ್ಣನ ಒಂದು ಹನಿ ರಕ್ತವೂ ಕೂಡ ನೆಲಕ್ಕೆ ಬೀಳುವುದಿಲ್ಲ. ಪ್ರಪಂಚದ ಯಾವುದೇ ಅಸ್ತ್ರವಾಗಲಿ, ಪಶುವಾಗಲಿ ಅಥವಾ ವಜ್ರಾಯುಧವಾಗಲಿ ಈ ಕವಚವನ್ನ ಭೇದಿಸಲು ಸಾಧ್ಯವಿರಲಿಲ್ಲ. ಈ ವಿಚಾರ ಕೃಷ್ಣನಿಗೂ ಕೂಡ ಗೊತ್ತಿತ್ತು. ಕರ್ಣನ ಬಳಿ ಎಲ್ಲಿಯವರೆಗೂ ಕವಚ ಇರುತ್ತದೆಯೋ ಅಲ್ಲಿಯವರೆಗೂ ಅರ್ಜುನನಿಂದ ಅವನನ್ನ ಸೋಲಿಸೋಕೆ ಸಾಧ್ಯ ಇಲ್ಲ ಅಂತ. ಅದಕ್ಕಾಗಿಯೇ ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಇಂದ್ರನು ಬ್ರಾಹ್ಮಣನ ವೇಷ ಧರಿಸಿ ಕರ್ಣನ ಬಳಿ ದಾನವಾಗಿ ಈ ಕವಚ ಕುಂಡಲಗಳನ್ನ ಕೇಳ್ತಾನೆ. ಅಷ್ಟೊತ್ತಿಗಾಗಲೇ ಬಂದಿರುವುದು ಬ್ರಾಹ್ಮಣ ವೇಷದಲ್ಲಿರುವಂತ ಇಂದ್ರ ಎಂದು ತಿಳಿದಿದ್ದರೂ ಕೂಡ, ತನಗೆ ಸಾವು ಬರುತ್ತೆ ಅಂತ ಗೊತ್ತಿದ್ರೂ ಕೂಡ, ತನ್ನ ಚರ್ಮವನ್ನೇ ಕಿತ್ತು ರಕ್ತ ಸುರಿಯುತ್ತಿದ್ದರೂ ಕೂಡ ಇದಾವುದನ್ನು ಲೆಕ್ಕಿಸದೆ ಕರ್ಣ ತನ್ನ ಕವಚವನ್ನ ದಾನ ಮಾಡ್ತಾನೆ. ಅವನು ಹುಟ್ಟಿದ್ದು ಕವಚದ ಜೊತೆಗೆ, ಆದರೆ ಸತ್ತಿದ್ದು ಕೀರ್ತಿಯ ಜೊತೆಗೆ. ಸ್ನೇಹಿತರೆ, ಕರ್ಣನ ಈ ತ್ಯಾಗದ ಬಗ್ಗೆ ನಿಮಗೇನನಿಸ್ತು? ಕವಚ ಇಲ್ಲದಿದ್ದರೂ ಅವನೇ ನಿಜವಾದ ವೀರ ಅಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಜೈ ಸೂರ್ಯಪುತ್ರ ಕರ್ಣ.